ಹಾಯ್ ಗೈಸ್, ಕೆಲವು ನಿಮಿಷದಿಂದ ನಾನು ಮ್ಯಾಥ್ಸ್ ಒಂದು ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದೆ. ಇದು ಅಫಿಷಿಯಲ್ ಕೀ ಆನ್ಸರ್ಸ್, ಅಂದರೆ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಆಗಿರೋ ಅಥವಾ ಬೋರ್ಡ್ ಕಡೆಯಿಂದ ರಿಲೀಸ್ ಆಗಿರೋಂಥ ಒಂದು ಕೀ ಆನ್ಸರ್ಸ್ ಆಗಿದೆ. ಸೊ ಇದರಲ್ಲಿ ಯಾವುದೂ ಮಿಸ್ಟೇಕ್ಸ್ ಇರೋದಿಲ್ಲ. ಸೊ ಅದನ್ನು ರಿಲೀಸ್ ಮಾಡಿದಾಗ ಎಲ್ಲರೂ ಕೇಳಿದ್ರಿ, ಸರ್ ನಾವಿವಾಗ ಎಷ್ಟೊಂದು ವಿಡಿಯೋಸ್ ನೋಡಿದ್ವಿ, ಒಂದೊಂದರಲ್ಲಿ ಒಂದೊಂದು ರಾಂಗ್ ಕೊಟ್ಟಿದ್ದಾರೆ, ನಮ್ಗೆ ಯಾವುದು ಕರೆಕ್ಟ್ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ಬೋರ್ಡಿಂದ ರಿಲೀಸ್ ಆಗಿರೋಂಥ ಪೇಪರ್ ಇರೋದ್ರಿಂದ ಇದನ್ನು ಕೂಡ ನೀವು ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಸೈನ್ಸ್ನ ಕೂಡ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ನ ಕೂಡ ಅಫಿಷಿಯಲ್ ಕೀ ಆನ್ಸರ್ಸ್, ಅಂದರೆ ಗವರ್ಮೆಂಟ್ ಅಥವಾ ಬೋರ್ಡ್ ಕಡೆಯಿಂದ ಏನು ರಿಲೀಸ್ ಆಗಿದೆ ಆ ಕೀ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೋಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಎಷ್ಟು ಮಾರ್ಕ್ಸ್ ಬಂದಿದೆ ಗೊತ್ತಾಗುತ್ತೆ. ಸೊ ಯಾವುದೂ ಕೂಡ ಮಿಸ್ಟೇಕ್ ಇರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಲೆಟ್ಸ್ ಬಿಗಿನ್. ಸೈನ್ಸ್ ಇದು 41st. ದಿ ಡಿವೈಸ್ ದಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್ ಎ ಎಲೆಕ್ಟ್ರಿಕ್ ಜನರೇಟರ್. 42nd. An electric lamp whose resistance is 30 ohms. ಈ ಒಂದು ಕ್ವಶನ್ಗೆ ಆನ್ಸರ್ ಬಂದು ಸಿ 0.25 amps. 43rd. The inner wall of the solar cooker is painted black because this absorbs more heat. 44th. The metal used in the filament of an electric bulb is B. Tungsten. 45th. A rectangular coil of a copper wire. ಈ ಒಂದು ಕ್ವಶನ್ಗೆ ಆನ್ಸರ್ ಬಂದು ಸಿ ಆಫ್ revolution. The focal length of a lens is plus 0.50 meters. ಸೊ ಇದಕ್ಕೆ ಆನ್ಸರ್ ಬಂದು ಎ +2.0 D ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಇದು ಕೂಡ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು, ಸೊ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. 47th. A device used to change the resistance of an electric circuit is D. Rheostat. 48th. The magnetic field lines inside a solenoid. ಇದಕ್ಕೆ ಆನ್ಸರ್ ಬಂದು ಬಿ ಯೂನಿಫಾರ್ಮ್. 49th. The nature of the size of the image formed. ಇದಕ್ಕೆ ಆನ್ಸರ್ ಬಂದು ಎ ವರ್ಚುವಲ್ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್. ಇದು ಕೂಡ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ, ಸೊ ಇದು ಇವಾಗ ಕ್ಲಿಯರ್ ಆಯಿತು ನಿಮಗೆ. 50th. ದಿ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಇದಕ್ಕೆ ಆನ್ಸರ್ ಬಂದು ಡಿ ಎಲೆಕ್ಟ್ರಿಕ್ ಮೋಟಾರ್. 51st. ಓಮ್ is the SI unit of B. resistance. 52nd. ಅಬ್ಸರ್ವ್ ದಿ ಫಾಲೋಯಿಂಗ್ ಟೇಬಲ್. ಇದಕ್ಕೂ ಕೂಡ ಒಂದಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ, ನೋಡಿ ಸಿ ಎಸ್. 53rd. ದಿ ಸೋರ್ಸ್ ಆಫ್ ಎನರ್ಜಿ ಇನ್ ಎ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್. ಇದು ಕೂಡ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು, ನೋಡಿ ಕರೆಕ್ಟ್ ಆನ್ಸರ್ ಬಿ. ಆ್ಯಕ್ಚುಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಮಾಮೂಲಿ ಭಾಷೆಯಲ್ಲಿ ಕರಿತೀವಿ. ಸೊ ಇದು ಮಾಮೂಲಿ ಭಾಷೆಯಲ್ಲಿ ಕರೆದ್ರೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆದರೆ ಸೈಂಟಿಫಿಕ್ ಟರ್ಮ್ಸಲ್ಲಿ ನಾವಲ್ಲಿ ಯೂಸ್ ಮಾಡೋದು ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್, ಯಾಕಂದರೆ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಇಟ್ಟಿರ್ತೀವಿ. ಸೊ ಬಿನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಮಾಮೂಲಿ ಭಾಷೆಯಲ್ಲಿ ಮಾತಾಡ್ತಾ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಕರಿಬೋದು, ಆದರೆ ಕರೆಕ್ಟ್ ಸೈಂಟಿಫಿಕಲಿ ಆನ್ಸರ್ ಬಂದು ಬಿ ಬರುತ್ತೆ. ಅದಕ್ಕೆ ಸುಮಾರು ಜನಕ್ಕೆ ಇದು ಕೂಡ ಕನ್ಫ್ಯೂಷನ್ ಆಗಿತ್ತು. ಕ್ವಶನ್ ನಂಬರ್ 53. ಸೊ ಇದು ಕೂಡ ಕ್ಲಿಯರ್ ಆಗಿದೆ ನಿಮಗೆ. 54th. ಒನ್ ಪ್ರಾಪರ್ಟಿ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ಇದಕ್ಕೆ ಆನ್ಸರ್ ಬಂದು ಡಿ is thinner at the edges and thicker at the middle. 55th. A compound that reacts with both acids. ಇದಕ್ಕೆ ಆನ್ಸರ್ ಬಂದು ಎ ಅಲ್ಯೂಮಿನಿಯಂ ಆಕ್ಸೈಡ್. 56th. ಇದಕ್ಕೆ ಆನ್ಸರ್ ಬಂದು ಪ್ರೊಪೆನಾಲ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಸಿ. ಇದು ಕೂಡ ಸುಮಾರು ಜನ ಕನ್ಫ್ಯೂಷನ್ ಆಗಿರುತ್ತೆ, ಈಗ ನೋಡ್ಕೊಳ್ಳಿ CHO ಇದಕ್ಕೆ ಬರುತ್ತೆ. ಇದು ನಾನು ಕೂಡ ಮಿಸ್ಟೇಕ್ ಮಾಡಿದ್ದೆ ಅದರಲ್ಲಿ ನೋಡ್ದಿದ್ದಾಗೆ. ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿದೆ. 57th. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಎ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್. ದಿಸ್ ಲಾ ವಾಸ್ ಪ್ರಪೋಸ್ಡ್ ಬೈ ಹೆನ್ರಿ ಮಾಸ್ಲಿ. ಡಿ. 58th. ಅಬ್ಸರ್ವ್ ದಿ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ಇದಕ್ಕೆ ಆನ್ಸರ್ ಬಂದು ಎ ಜಿಂಕ್ ಫೆರಸ್ ಐರನ್ ಮತ್ತು ಕಾಪರ್. 59th. ದಿ ಅಟಾಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇಸ್ 20. ಇದಕ್ಕೆ ಆನ್ಸರ್ ಬಂದು ಸಿ 4. 60th. ದಿ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್. ಇದಕ್ಕೆ ಬಂದು ಬಿ 9 and 3. 61st. ದಿ ಗ್ಯಾಸ್ ಲಿಬರೇಟೆಡ್. ಇದಕ್ಕೆ ಆನ್ಸರ್ ಬಂದು ಕಾರ್ಬನ್ ಡೈಆಕ್ಸೈಡ್ ಎ. 62nd. ದಿ ಮೇಜರ್ ಕಾಂಪೊನೆಂಟ್ ಆಫ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿ ಮೀಥೇನ್. 63rd. ದಿ ಸಬ್ಸ್ಟೆನ್ಸ್ ದಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್. ಆನ್ಸರ್ ಡಿ ಗ್ಯಾಸ್ಟ್ರಿಕ್ ಜ್ಯೂಸ್. The process used to convert sulfide ores.
ಇದಕ್ಕೆ ಆನ್ಸರ್ ಬಂದು ಬಿ, ರೋಸ್ಟಿಂಗ್. ದಿ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎಕ್ಸಿನ್ ಆ್ಯಂಡ್ ಸೈಕ್ಲೋಹೆಕ್ಸೇನ್ ಈಸ್ ಸಿ, C6H12. 66th, ಆ್ಯಸಿಡ್ ಪ್ರೆಸೆಂಟ್ ಇನ್ ದಿ ಸ್ಟಿಂಗಿಂಗ್ ಏರ್, ಇದು ಬಂದು ಎ, ಮೆಥನಾಯಿಕ್ ಆ್ಯಸಿಡ್. ನೋಡಿ ಇದನ್ನು ಸುಮಾರು ವರ್ಷ ಮಾಡಲ್ ಪೇಪರ್ಸಲ್ಲೆಲ್ಲ ರಿಪೀಟ್ ಆಗಿದೆ. ಸೊ ಇದು ಕೂಡ ಒಂದು ಸ್ವಲ್ಪ ನೆಕ್ಸ್ಟ್ ಬ್ಯಾಚ್ ಅವರು ಏನು ಬರ್ತಾಯಿದ್ರೆ ಅವರು ನೆನ್ಪಿಟ್ಕೊಳ್ಳಿ. 67th, ದಿ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಇದು ಬಂದು ಥೈರಾಕ್ಸಿನ್. ಇದು ಎಷ್ಟೊಂದು ಜನ ಇನ್ಸುಲಿನ್ಗೆ ಕನ್ಫ್ಯೂಸ್ ಆಗಿದ್ರಿ, ಆದರೆ ಕರೆಕ್ಟ್ ಆನ್ಸರ್ ಥೈರಾಕ್ಸಿನ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರ್ ಇದೆ, ನೋಡ್ಕೊಳ್ಳಿ. 68th, ಎ ಪಾಟ್ ದಟ್ ಹ್ಯಾಸ್ ಗ್ರೋಯಿಂಗ್ ಸೀಡ್ಲಿಂಗ್, ಇದು ಬಂದು ಬಿ, ಫೋಟೋಟ್ರೋಪಿಸಮ್. 69th, ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಇದರಲ್ಲಿ ಇರೋಂಥದ್ದು ಎ, ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದಿ ಎನ್ವಿರಾನ್ಮೆಂಟ್. 70th, ದಿ ಕರೆಕ್ಟ್ ಸೀಕ್ವೆನ್ಸ್, ಇದು ಕರೆಕ್ಟ್ ಸೀಕ್ವೆನ್ಸ್ ಬಂದು ಡಿ, ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ, ದೆನ್ ಸೀಡ್. 71st, ಸೇವಿಂಗ್ ಎಲೆಕ್ಟ್ರಿಸಿಟಿ ಬೈ ಸ್ವಿಚಿಂಗ್ ಆಫ್, ಇದಕ್ಕೆ ಆನ್ಸರ್ ಬಿ, ರೆಡ್ಯೂಸ್. 72nd, ಇಫ್ ಎ ರೌಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್, ಇದು ಸಿ, ರೌಂಡ್ ಆ್ಯಂಡ್ ಯೆಲ್ಲೋ. 73rd, ಹೋಮೋಲೋಗಸ್ ಆರ್ಗನ್ಸ್ ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. 74th, ದಿ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್, ಇದಕ್ಕೆ ಆನ್ಸರ್ ಬಂದು ಡಿ, ವೇನ್ಸ್. ಪ್ಲಾಂಟ್ಸ್ ಗೆಟ್ ರಿಡ್ ಆಫ್ ಎಕ್ಸಸ್ ವಾಟರ್ ಬೈ ಟ್ರಾನ್ಸ್ಪಿರೇಷನ್, ಎ. 76th, ದಿ ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ಸ್ ಈಸ್ ಸಿ, ಸಿನಾಪ್ಸ್. ದಿ ಎಂಬ್ರಿಯೋ ಗೆಟ್ ನ್ಯೂಟ್ರಿಷನ್ ಫ್ರಮ್ ಪ್ಲೆಸೆಂಟಾ, ಡಿ. 78th, ದಿ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಆ್ಯಂಡ್ ಯೂರಿನ್, ಇದು ಆನ್ಸರ್ ಎ, ಯುರೆಥ್ರಾ. 79th, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಅಡ್ವಾಂಟೇಜ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಈಸ್ ಸಿ, ಇಟ್ ಪ್ರೊವೈಡ್ಸ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್. 80th, ದಿ ಲಾಸ್ಟ್ ಒನ್, ದಿ ಎಕ್ಸ್ಪೀರಿಯನ್ಸಸ್ ಆಫ್ ಎನ್ ಇಂಡಿವಿಜುವಲ್, ಇದಕ್ಕೆ ಆನ್ಸರ್ ಬಂದು ಅಕ್ವೈರ್ಡ್ ಟ್ರೈಟ್ಸ್, ಬಿ. ಸೊ ಇದು ಇಲ್ಲಿ ಕ್ಲಿಯರ್ ಆಯಿತು. ನಾನು ಬೇರೆ ಸಬ್ಜೆಕ್ಟ್ ಕೂಡ ಇದೇ ರೀತಿಯೇ ಅಫಿಷಿಯಲ್ ವರ್ಷನ್ನ ಕೂಡ ಮಾಡ್ತೀವಿ. ಸೊ ನಾನು ಮಾಡಿದ್ದಕ್ಕೂ ಇಲ್ಲಿಗೂ ಒಂದೇ ಒಂದು ಮಾತ್ರ ಮಿಸ್ಟೇಕ್ ಇತ್ತು. ಸೊ ಅದು ನನಗೂ ಕೂಡ ಅವಾಗೇ ಕ್ಲಿಯರ್ ಆಯಿತು ನಾನು ಟೆಕ್ಸ್ಟ್ ಬುಕ್ ನೋಡಿದ ಮೇಲೆ. ಆದರೆ ನಿಮಗೂ ಸುಮಾರು ಡೌಟ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ಹೇಳಿರ್ತಾರೆ. ಸೊ ಇದನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಕ್ಲಾರಿಫೈ ಆಗಿಬಿಡುತ್ತೆ. ಸೊ ಯಾವುದೂ ಇದರಲ್ಲಿರೋದು ಮಿಸ್ಟೇಕ್ ಇರೋದಿಲ್ಲ. ಓಕೆ, ಬಾಯ್.